ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ನ್ಯಾಷನಲ್ ಅಫೇರ್ಸ್ ಕರೆಂಟ್ ಅಫೇರ್ಸನ್ನು ಸ್ಟಡಿ ಮಾಡೋಣ. ಜುಲೈ 2025ರಿಂದ ಜೂನ್ 2026 ನಡುವೆ ಬಂದಂಥ ವಿವಿಧ ಘಟನೆಗಳನ್ನು ನಾವು ಅವಲೋಕನ ಮಾಡ್ತಾ ಹೋಗೋಣ. ಇದು ಫಸ್ಟ್ ಪಾರ್ಟ್, ಫಸ್ಟ್ ಸೀರೀಸ್. ಇದರಲ್ಲಿ ಪಾಲಿಟಿ, ಗವರ್ನೆನ್ಸ್ ಆ್ಯಂಡ್ ಜುಡಿಷರಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡೋಣ. ಫಸ್ಟ್ ಕ್ವಶನ್: ಬೈ ಹೌ ಮೆನಿ ಜಡ್ಜಸ್ ಡಿಡ್ ದಿ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ proposal to increase the strength of Supreme Court in May 2026? Options are 2, 3, 4, 5. ಅಂದರೆ ಮೇ 2026ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಎಷ್ಟು ಹೆಚ್ಚಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು. ಅಂದರೆ ಎಷ್ಟು ಹೆಚ್ಚುವರಿಯಾಗಿ ನಾವು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಪ್ರಶ್ನೆ. ಅಂದರೆ ಆಪ್ಷನಲ್ 2, 3, 4, 5. ಇದು ಸರಿಯಾದ ಉತ್ತರ 4. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಅಂಡರ್ ದಿ ನ್ಯೂ ಪ್ರಪೋಸಲ್ ಅಪ್ರೂವ್ಡ್ ಇನ್ ಮೇ 2026, ವಾಟ್ ವಿಲ್ ಬಿ ದಿ ಟೋಟಲ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಎಕ್ಸ್ಕ್ಲೂಡಿಂಗ್ ದಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ಆಪ್ಷನ್ ಎ 33, ಆಪ್ಷನ್ ಬಿ 34, ಆಪ್ಷನ್ ಸಿ 37, ಆಪ್ಷನ್ ಡಿ 38. ಮೇ 2026ರಲ್ಲಿ ಅನುಮೋದಿಸಲಾದ ಹೊಸ ಪ್ರಸ್ತಾವನೆಯ ಅಡಿಯಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಒಟ್ಟು ಮಂಜೂರಾದ ಬಲ ಎಷ್ಟು ಇರುತ್ತದೆ ಅಂತ ಪ್ರಶ್ನೆ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ, ಪ್ಲಸ್ ಏನಿರ್ತಾರೆ, ನ್ಯಾಯಮೂರ್ತಿಗಳು ಇರ್ತಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತಂತಂದರೆ, ಈಗ ಮಂಜೂರು ಆದಮೇಲೆ ಹೆಚ್ಚುವರಿ 4, ಅಂದರೆ ನಾವು ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ನೋಡಿದ್ವಿ 4 ಹೆಚ್ಚುವರಿಗೆ ಸೇರಿಸಲಾಗಿದೆ ಅಂತ. ಇದು 4 ಸೇರಿಸಿದ ಮೇಲೆ ಒಟ್ಟಾರೆ ಇರತಕ್ಕಂಥ ಬಲ ಎಷ್ಟು, ಸ್ಟ್ರೆಂತ್, ವಾಟ್ ಈಸ್ ದ ಸ್ಟ್ರೆಂತ್, ಓವರಾಲ್ ಸ್ಟ್ರೆಂತ್ ಅಂತ ಅನ್ನುವಂಥದ್ದು ಪ್ರಶ್ನೆ. ಆದರೆ ಇಲ್ಲೊಂದು ಕ್ಯಾಚ್ ಇದೆ. ಏನಂತ? ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ, ಅಂದರೆ CJಗಳನ್ನು ಹೊರತುಪಡಿಸಿ ಒಟ್ಟಾರೆ ಎಷ್ಟು ನ್ಯಾಯಮೂರ್ತಿಗಳಾದರೂ 4 ಮಂದಿನ ಆ್ಯಡ್ ಮಾಡಿದ ಮೇಲೆ ಅನ್ನುವಂಥದ್ದು ಪ್ರಶ್ನೆ. ಎಷ್ಟಾಗಿದ್ದಾರೆ? ಇಟ್ ಈಸ್ 37. That means there is already one chief justice. Okay, so ಟೋಟಲಾಗಿ ಎಷ್ಟು ಸ್ಟ್ರೆಂತ್ ಇದೆ ಇವಾಗ? ಟೋಟಲ್ ಒಟ್ಟಾರೆ ಅಂತ ಕೇಳಿದ್ರೆ 38. ಪ್ರಶ್ನೆಯಲ್ಲಿ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ಇದ್ರ ಉತ್ತರ ಏನಾಗುತ್ತೆ? 37. Next question. Consider the following statements regarding newly formed rules for National Sports Board in 2026. ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾ ಮಂಡಳಿಯನ್ನು ರೂಪಿಸಲಾಗಿದೆ. ಅದರಲ್ಲಿರ್ತಕ್ಕಂಥ ಅದರ ಚೌಕಟ್ಟಿನ ಬಗ್ಗೆ ಈ ಪ್ರಶ್ನೆ ಇದೆ. ಸೊ ದಿ ಫಸ್ಟ್ ಆಪ್ಷನ್ ಈಸ್ ದ ಬೋರ್ಡ್ ವಿಲ್ ಕನ್ಸಿಸ್ಟ್ ಆಫ್ ಟೋಟಲ್ 5 members. ಇಟ್ ವಿಲ್ ಕಂಪ್ರೈಸ್ 1 chairman ಆ್ಯಂಡ್ 2 members. 2026ರಲ್ಲಿ ರಾಷ್ಟ್ರೀಯ ಕ್ರೀಡಾ ಮಂಡಳಿಗೆ ರೂಪಿಸುವ ಹೊಸ ನಿಯಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮಂಡಳಿಯು ಒಟ್ಟು 5 ಸದಸ್ಯರನ್ನು ಹೊಂದಿರುತ್ತದೆ. ಅನ್ನುವಂಥದ್ದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನಿದೆ? ಇದು ಒಬ್ಬ ಅಧ್ಯಕ್ಷರು ಮತ್ತು 2 ಸದಸ್ಯರು. ಅಂದರೆ ಒಟ್ಟಾರೆ ಏನು ಕೇಳ್ತಾ ಇದ್ದಾನೆ? ಫಸ್ಟ್ ಆಪ್ಷನಲ್ಲಿ ಏನಿದೆ? ಓವರಾಲ್ 5 members. ಎರಡನೇ ಆಪ್ಷನಲ್ಲಿ ಏನು ಹೇಳ್ತಾ ಇದ್ದಾನೆ? ಒಬ್ಬರು ಚೇರ್ಮನ್ ಪ್ಲಸ್ 2 ಸದಸ್ಯರು. ಇದನ್ನು ಟ್ರೈ ಮಾಡಿ.
ಟ್ರೈ ಮಾಡಿದ್ರಾ? ಎಷ್ಟು ಟೈಮ್ ತೊಗೋತಾ ಇದ್ರು ಗುರು? ಇದರ ಉತ್ತರ ಎಷ್ಟು? ಒಬ್ಬರು ಅಧ್ಯಕ್ಷರು ಪ್ಲಸ್ ಇಬ್ಬರು ಸದಸ್ಯರು. ಓವರಾಲ್ 3 ಸದಸ್ಯರನ್ನು. ಓವರಾಲ್ ಸ್ಟ್ರೆಂತ್ ಎಷ್ಟಿದೆ? ಒಟ್ಟು ಬಲ ಅಂತ ಕೇಳಿದರೆ 3 ಜನ. ಆದರೆ ಇಲ್ಲಿ ಸ್ಪ್ಲಿಟ್ ಆಗಿ ಕೇಳಿದರೆ ಒಬ್ಬರು ಅಧ್ಯಕ್ಷರು ಮತ್ತು ಇಬ್ಬರು ಸದಸ್ಯರಿದ್ದಾರೆ. ಅಂದರೆ ಉತ್ತರ ಏನಾಗುತ್ತೆ? ಬಿ, 2 ಮಾತ್ರ. ನೆಕ್ಸ್ಟ್ ಕ್ವಶನ್. ಫಾಲೋಯಿಂಗ್ ದಿ ಪ್ಯಾಸೇಜ್ ಆಫ್ ಯೂನಿಫಾರ್ಮ್ ಸಿವಿಲ್ ಕೋಡ್ Assam ಬಿಲ್ ಇನ್ May 2026, what is Assam's rank among Indian states to implement a uniform civil code? First, second, third or fourth? ಮೇ 2026ರಲ್ಲಿ ಏಕರೂಪ ನಾಗರಿಕ ಸಂಹಿತೆ ಅಸ್ಸಾಂ ಮಸೂದೆಯನ್ನು ಅಂಗೀಕರಿಸಿದ ನಂತರ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿರುವ ಭಾರತೀಯ ರಾಜ್ಯಗಳ ಪೈಕಿ ಅಸ್ಸಾಂನ ಸ್ಥಾನ ಎಷ್ಟು, ಯಾವುದು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಯಾವ ಆರ್ಟಿಕಲ್ ಒಂದರಲ್ಲಿ ಇದರಲ್ಲಿ ಸಂವಿಧಾನದಲ್ಲಿ ಇದನ್ನು ಮೆನ್ಷನ್ ಮಾಡಲಾಗಿದೆ ಅಥವಾ ಯಾವ ಪಾರ್ಟಲ್ಲಿ ಮೆನ್ಷನ್ ಮಾಡಲಾಗಿದೆ? UCC. ಓಕೆ, ಗುಡ್. ಅಂದರೆ DPSPಯಲ್ಲಿ ಮೆನ್ಷನ್ ಮಾಡಲಿ. ಪಾರ್ಟ್ ಯಾವ ಪಾರ್ಟು, ಯಾವ ಭಾಗ ಇದು? ಭಾಗ 4. ಯಾವ ವಿಧಿಯೊಂದರಲ್ಲಿ? 44ರಲ್ಲಿ. ಓಕೆ, ಗುಡ್. ಇವಾಗ ಪ್ರಶ್ನೆ ಇರುವುದೇನು ಅಂತಂದರೆ, ಅಸ್ಸಾಂ ಆಲ್ರೆಡಿ ಈ ಬಿಲ್ಲನ್ನು ಅಥವಾ ಈ ಆರ್ಟಿಕಲ್ 44 ಇಂಪ್ಲಿಮೆಂಟ್ ಮಾಡಿ ಒಂದು ಹೊಸ ಮಸೂದೆಯನ್ನು ಅಂಗೀಕರಿಸಿದೆ. ಆದರೆ ಇದು ಎಷ್ಟನೇ ಸ್ಥಾನದಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಈಗ ನೋಡಿ, ನಮ್ಮ ಭಾರತದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಆಗಲಿ ಇಲ್ಲಿವರೆಗೂ ರೀಸೆಂಟ್ಲಿ ಕೇವಲ ಒಂದು ರಾಜ್ಯ ಮಾತ್ರ UCCಯನ್ನು ಹೊಂದಿತ್ತು. ಯಾವುದಪ್ಪ ಅದು? ಅದು ಗೋವಾ. ಸ್ವತಂತ್ರ ಪೂರ್ವದಲ್ಲಿಯೇ ಇಲ್ಲಿ UCC ಇದೆ. ಏಕರೂಪ ನಾಗರಿಕ ಸಂಹಿತೆ ಇತ್ತು, ಇನ್ನೂ ಕೂಡ ಅದು ಜಾರಿಗೆಯಲ್ಲಿದೆ. ಯಾರ ಅಡಿಯಲ್ಲಿತ್ತು ಗೋವಾ? ಮೊದಲು ಪೋರ್ಚುಗೀಸ್. ಗುಡ್. ಪೋರ್ಚುಗೀಸ್ ಅಡಿಯಲ್ಲಿ ಇರ್ತಕ್ಕಂಥ ಪೋರ್ಚುಗೀಸರು ಏನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಲ್ಲ, ಅದನ್ನೇ ಕೂಡ ಕಂಟಿನ್ಯೂ ಆಗಿದೆ. ಹಾಗಾದರೆ ಫಸ್ಟು ಗೋವಾ ಆದರೆ ಸೆಕೆಂಡ್, ಎರಡನೇ ಸ್ಟೇಟ್ ಯಾವುದು? ಗುಡ್, UK. ಉತ್ತರ ಕಾಂಡ. ಮೂರನೇದು ಗುಜರಾತ್. ಹಾಗಾದರೆ ಅಸ್ಸಾಂ ಎಷ್ಟನೇದಾಗತ್ತೆ? 4ನೇದು. ಓಕೆ, ಆನ್ಸರ್ ಇಸ್ 4th. ಗುಡ್. ನೋಡಿ, ಇಲ್ಲಿ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಅಸ್ಸಾಂ ಅಂತ ಒಂದೇ ಪ್ರಶ್ನೆಯನ್ನು ಕೇಳ್ಬೋದು, ಅಥವಾ ಇದೆಲ್ಲವನ್ನು ಮಿಕ್ಸ್ ಮಾಡ್ಬೋದು. ಯಾವ ಭಾಗದಲ್ಲಿ UCC ಮೆನ್ಷನ್ಡ್ ಆಗಿದೆ, ಅಥವಾ ಫಂಡಮೆಂಟಲ್ ರೈಟ್ಸು, DPSPನೋ, ಫಂಡಮೆಂಟಲ್ ಡ್ಯೂಟೀಸು, ಓಕೆ, ಆ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ಅಥವಾ ಈ ವಿಧಿ ಯಾವ ವಿಧಿಯಲ್ಲಿ ಅದನ್ನು ಮೆನ್ಷನ್ ಮಾಡಿದೆ ಅಂತ ಕೇಳ್ಬೋದು. ಕೆಲವು ಸಾರಿ ಸ್ವತಂತ್ರ ಪೂರ್ವದಲ್ಲಿ UCC ನಮ್ಮ ದೇಶದಲ್ಲಿ ಜಾರಿಯಲ್ಲಿ ಇತ್ತು ಅಂತಲೂ ಕೂಡ ಹೇಳ್ಬೋದು. ಅವಾಗ ಹೇಳಿದಾಗ ಏನಾಗುತ್ತೆ, ಗೋವಾನ ನೀವು ಅಂದರೆ ಅದು ಕೂಡ ಕರೆಕ್ಟಾಗಿ ಆನ್ಸರ್ ಆಗುತ್ತೆ. ಸೊ ಈ ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ ನೆನಪಿಟ್ಟರೆ ಸಾಕಾಗತ್ತೆ. ನೆಕ್ಸ್ಟ್ ಕ್ವಶನ್. ಇನ್ March 2026, Narendra Modi ji became the longest serving head of the government, combining tenure of CM and PM in India, surpassing whom? Pawan Kumar Chamling, Jyoti Basu, Jigong Aphang, Navin Patnaik. ಮಾರ್ಚ್ 20, 2026ರಲ್ಲಿ ನರೇಂದ್ರ ಮೋದಿಜಿ ಅವರು ಭಾರತದಲ್ಲಿ ಅತಿ ದೀರ್ಘಕಾಲ ಸರ್ಕಾರಿ ಮುಖ್ಯಸ್ಥರಾಗಿ, ಅಂದರೆ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿ ಸೇರಿಸಿ ಒಟ್ಟು ಅವಧಿಗಳನ್ನು ಒಟ್ಟುಗೂಡಿಸಿ ಕಾರ್ಯನಿರ್ವಹಿಸಿದವರಾದರು. ಆದರೆ ಅವರು ಯಾರ ದಾಖಲೆಯನ್ನು ಹಿಂದಿಕ್ಕಿದರು ಅನ್ನುವಂಥದ್ದು ಪ್ರಶ್ನೆ. ಪವನ್ ಕುಮಾರ್ ಚಾಮ್ಲಿಂಗ್, ಜ್ಯೋತಿ ಬಸು, ಗೆಗೋಂಗ್ ಅಪಾಂಗ್, ನವೀನ್ ಪಟ್ನಾಯಕ್. ಓಕೆ, ಇಲ್ಲಿ ಉತ್ತರ ಏನು ಅಂತಂದರೆ ಪವನ್ ಕುಮಾರ್ ಚಾಮ್ಲಿಂಗ್. ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಅಂದರೆ ಇದೇ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಕೇಳ್ಬೋದು? ಪವನ್ ಕುಮಾರ್ ಚಾಮ್ಲಿಂಗ್, ಹೂ ವಾಸ್ ರೀಸೆಂಟ್ಲಿ ಸರ್ಪಾಸ್ಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆ್ಯಸ್ ದ ಲಾಂಗೆಸ್ಟ್ ಸರ್ವಿಂಗ್ ಹೆಡ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಸರ್ವ್ಡ್ ಆ್ಯಸ್ ದ ಚೀಫ್ ಮಿನಿಸ್ಟರ್ ಆಫ್ ವಿಚ್ ಸ್ಟೇಟ್ ಫಾರ್ 8,930 days. ಅಂದರೆ ಪ್ರೈಮ್ ಮಿನಿಸ್ಟರ್ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈಗ ಲಾಂಗೆಸ್ಟ್ ಸರ್ವಿಂಗ್ ಹೆಡ್ ಆಫ್ ದಿ ಸ್ಟೇಟ್ ಆಗೋಕ್ಕಿಂತ ಮುಂಚಿತವಾಗಿ ಹೈಯೆಸ್ಟ್ ಟೆನ್ಯೂರ್ ಯಾರ್ದಿತ್ತು ಅಂತಂದರೆ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಎಷ್ಟು ದಿನಗಳ ಕಾಲ ಚೀಫ್ ಮಿನಿಸ್ಟರ್ ಆಗಿದ್ದರು?
ಒಟ್ಟಾರೆ 8,930 ದಿನಗಳ ಕಾಲ. ಓಕೆ, ಅವ್ರು ಹಾಗಾದರೆ ಯಾವ ರಾಜ್ಯದ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋಂಥದ್ದು ಇಲ್ಲಿ ಪ್ರಶ್ನೆ. ಅರುಣಾಚಲ್ ಪ್ರದೇಶ್, ಸಿಕ್ಕಿಂ, ತ್ರಿಪುರ ಆರ್ ಮಿಜೋರಾಂ. ಓಕೆ, ಗುಡ್. ಆನ್ಸರ್ ಈಸ್ ಸಿಕ್ಕಿಂ. ಆನ್ಸರ್ ಈಸ್ ಸಿಕ್ಕಿಂ. ಇಲ್ಲಿ ಹೆಡ್ ಆಫ್ ದಿ ಸ್ಟೇಟ್, head of the state and versus head of the government. ಯಾರಾದರೂ ಹೇಳ್ತೀರಾ ಇದ್ರದ್ದು ಡಿಫ್ರೆನ್ಸ್ ಏನು ಅಂತ? ಓಕೆ, ಹೆಡ್ ಆಫ್ ದಿ ಸ್ಟೇಟ್ ಆಸ್ ಎ ಕಾನ್ಸೆಪ್ಟ್, ಅ ಪೊಲಿಟಿಕಲ್ ಕಾನ್ಸೆಪ್ಟ್. ಅಂದರೆ ದೇಶದ ಯೂನಿಟ್ ಆಗಿ ಅಂತಲ್ಲ, ಒಂದು ಪೊಲಿಟಿಕಲ್ ಕಾನ್ಸೆಪ್ಟ್, ಒಂದು ವ್ಯವಸ್ಥೆಯಾಗಿ ಹೆಡ್ ಆಫ್ ದಿ ಸ್ಟೇಟ್. ಆಮೇಲೆ ಹೆಡ್ ಆಫ್ ದಿ ಗೌರ್ಮೆಂಟ್. ಹೆಡ್ ಆಫ್ ದಿ ಸ್ಟೇಟ್ ಅಂತಂದರೆ ಪ್ರಭುತ್ವ ಅಥವಾ ರಾಜ್ಯತ್ವದ ಮುಖ್ಯಸ್ಥರು, ಓವರ್ ಆಲ್ ವ್ಯವಸ್ಥೆಯ ಮುಖ್ಯಸ್ಥರು. ಭಾರತದಲ್ಲಿ ಹೆಡ್ ಆಫ್ ದಿ ಸ್ಟೇಟ್ ಯಾರಿದ್ದಾರೆ? ಪ್ರೆಸಿಡೆಂಟ್. ರಾಜ್ಯ ಮಟ್ಟದಲ್ಲಿ ಬಂದಾಗ ರಾಜ್ಯಪಾಲರು, ಗವರ್ನರ್. ಹಾಗಾದರೆ ಹೆಡ್ ಆಫ್ ದಿ ಗೌರ್ಮೆಂಟ್, ಹೆಡ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಹೆಡ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಸರ್ಕಾರ ಅಂದರೆ ಇಲ್ಲಿ ನೋಡಿ, ಸರ್ಕಾರ ಅಥವಾ ಗೌರ್ಮೆಂಟ್, ಇದರ ಅರ್ಥ ಏನು? ಇದರಲ್ಲಿ ಯಾವ್ಯಾವ ಅಂಗಗಳು ಬರ್ತವೆ? ಒಂದು, ಭಾರತದಲ್ಲಿ ಏನು ಸರ್ಕಾರ ಅನ್ನೋದು ಯಾವುದಕ್ಕೆ ನಾವು ರೆಫರ್ ಮಾಡ್ತೀವಿ? ಎಕ್ಸಿಕ್ಯೂಟಿವ್. ಆದರೆ ಸ್ಟೇಟದ್ದು ಆರ್ಟಿಕಲ್, ಯಾವ ಆರ್ಟಿಕಲ್ ಸ್ಟೇಟನ್ನು ಡಿಫೈನ್ ಮಾಡಿದ್ದಾರೆ ಸರ್? ಆರ್ಟಿಕಲ್ 13ನಲ್ಲಿ. ಆರ್ಟಿಕಲ್ 13ನಲ್ಲಿ ಡಿಫೈನ್ ಮಾಡಿ, ಅಲ್ಲೇನು ಬರುತ್ತೆ ಸ್ಟೇಟ್ ಡೆಫಿನೇಷನ್? ಎಕ್ಸಿಕ್ಯೂಟಿವ್ ಆ್ಯಸ್ ವೆಲ್ ಆ್ಯಸ್ ಲೆಜಿಸ್ಲೇಚರ್. ಆದರೆ ಆರ್ಟಿಕಲ್ 13ನಲ್ಲಿ ಜುಡಿಷರಿ ಸ್ಟೇಟ್ ಡೆಫಿನೇಷನಲ್ಲಿ ಇಲ್ಲ. ಆದರೆ ಒಟ್ಟಾರೆ ಪೊಲಿಟಿಕಲ್ ಕಾನ್ಸೆಪ್ಟನ್ನು ನೋಡಿದಾಗ, ಒಂದು ರಾಜಕೀಯ ಸಿದ್ಧಾಂತದ ಪ್ರಕಾರ ಸ್ಟೇಟದ್ದು ಆರ್ಗನ್ಸ್ ಯಾವ್ಯಾವ ಇರ್ತದೆ? ಎಕ್ಸಿಕ್ಯೂಟಿವ್ ನೀವೆಲ್ಲರೂ ಓದಿರ್ತೀರ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಅಂತ ಓದಿರ್ತೀರ ಒಂದು ರಾಜಕೀಯ ಸಿದ್ಧಾಂತದ ಪ್ರಕಾರ. ಆದರೆ ವಿಧಿ, ಭಾರತ ಸಂವಿಧಾನದ ವಿಧಿ 13ರ ಪ್ರಕಾರ ನಾವು ರಾಜ್ಯತ್ವ ಅಥವಾ ಪ್ರಭುತ್ವ, ಸ್ಟೇಟ್, ಅದು ವ್ಯಾಖ್ಯಾನದ ಪ್ರಕಾರ ಏನಾಗುತ್ತೆ ಅಂತಂದರೆ ಕೇವಲ ಕಾರ್ಯಾಂಗ ಮತ್ತು ಶಾಸಕಾಂಗ. ಓಕೆ, ಅದರ ಜೊತೆಗೆ ನಾವು ಕಾರ್ಯಾಂಗವನ್ನು ಮಾತ್ರ ಸರ್ಕಾರ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತು ಅಂದ್ಕೊತೀನಿ. ಸ್ಟೇಟ್ ಅಥವಾ ರಾಜ್ಯತ್ವ, ಅಥವಾ ನೀವು ಕನ್ನಡದಲ್ಲಿ ಪ್ರಭುತ್ವ ಅಂತಲೂ ಕೂಡ ಕರಿಬೋದು. ಓಕೆ, ಇದು ಸ್ಟೇಟ್ದು ಏನು ಅಂತಂದರೆ ಆರ್ಟಿಕಲ್ 13 ಪ್ರಕಾರ ಕಾರ್ಯಾಂಗ ಶಾಸಕಾಂಗವನ್ನು ಕೂಡಿಕೊಂಡು ಸ್ಟೇಟ್ ಆಗತ್ತೆ, ಪ್ರಭುತ್ವ ಆಗತ್ತೆ. ಆದರೆ ಕಾರ್ಯಾಂಗವನ್ನು ಮಾತ್ರ ನಾವು ಸರ್ಕಾರ ಅಂತ ಕರಿತೀವಿ. ಇದರಲ್ಲಿ ಕೂಡ, ಸರ್ಕಾರದಲ್ಲಿ ಕೂಡ ನಾವೇನು ಮಾಡ್ತೀವಿ? ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಅಥವಾ ಸರ್ಕಾರ. ಇಲ್ಲೇನಾಗುತ್ತೆ? ಎರಡು ರೀತಿ ಎಕ್ಸಿಕ್ಯೂಟಿವ್ ಇದೆ ಭಾರತದ ವ್ಯವಸ್ಥೆಯಲ್ಲಿ. ಒಂದನೇದು ಪರ್ಮನೆಂಟ್
ಇನ್ನೊಂದು ಟೆಂಪ್ರರಿ. ಪರ್ಮನೆಂಟ್ ಯಾವುದನ್ನು ಕರಿತೀವಿ ನಾವು? ಶಾಶ್ವತ, ಕಾರ್ಯಾಂಗ, ಅಧಿಕಾರಶಾಹಿ. ಅಂದರೆ ಅಧಿಕಾರಿಗಳನ್ನ ಇರ್ತಾರೆ ಅವರೆಲ್ಲರೂ ಸಿವಿಲ್ ಸರ್ವೆಂಟ್ಸ್ ಅಂತೇನು ಕರಿತೀವಿ. ಟೆಂಪ್ರರಿ ಎಕ್ಸಿಕ್ಯೂಟಿವ್ಸ್, ಮಂತ್ರಿಮಂಡಲ. ಓಕೆ, ಇದೆಲ್ಲ ಕೂಡ ಸರ್ಕಾರ ಆಗುತ್ತೆ. ಹಾಗಾದರೆ ಸರ್ಕಾರದ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ. ಇವಾಗ ಕ್ಲಿಯರ್ ಆಯ್ತು ಅನ್ಕೊತೀನಿ ಎಲ್ಲರಿಗೂ. ಓಕೆ, ಹೆಡ್ ಆಫ್ ದಿ ಸ್ಟೇಟ್ ಆ್ಯಂಡ್ ಗವರ್ಮೆಂಟ್ ಎರಡೂ ಕೂಡ ಬೇರೆ ಬೇರೆ. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ಕ್ವಶನ್. Next question. In March 2026, the Supreme Court of India permitted withdrawal of life-sustaining treatment under the passive euthanasia framework for the first time in the case. First time. In the case of which case? ಯಾವ ಕೇಸು ಅಂತ ಅಂದರೆ ಮಾರ್ಚ್ 2026ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಮೊದಲ ಬಾರಿಗೆ ನಿಷ್ಕ್ರಿಯ ದಯಾಮರಣ ಚೌಕಟ್ಟಿನಡಿ ಜೀವ ರಕ್ಷಕ ಚಿಕಿತ್ಸೆಯನ್ನು ಹಿಂಪಡೆಯಲು ಅನುಮತಿ ನೀಡಿತು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ಸ್ ಏನಿದೆ? ಆಪ್ಷನ್ 1 ಈಸ್ ಅರುಣಾ ಶಾನ್ಭಾಗ್, 2 ಈಸ್ ಹರೀಶ್ ರಾಣಾ, 3 ಈಸ್ ಕಾಮನ್ ಕಾಸ್, ಆಪ್ಷನ್ ಡಿ ಈಸ್ ಜಿಯಾನಾ ಕೌರ್. ಸೊ ಇಲ್ಲಿ ನೋಡಿದಾಗ ಮೊದಲ ಬಾರಿಗೆ ಭಾರತದಲ್ಲಿ ಪ್ಯಾಸಿವ್ ಯುಥನೇಷಿಯಾ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಿದ್ದು ಖಂಡಿತವಾಗಿ ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿಯೇ. ಆದರೆ ಅರುಣಾ ಶಾನ್ಭಾಗ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತಂತಂದರೆ ಪ್ಯಾಸಿವ್ ಯುಥನೇಷಿಯನ್ನು ರಿಜೆಕ್ಟ್ ಮಾಡುತ್ತೆ, ತಿರಸ್ಕಾರ ಮಾಡುತ್ತೆ. ಮುಂದೆ ಆ ಕಾರಣಕ್ಕಾಗಿ ಏನಾಗೈತೆ ಅಂತಂದರೆ ಮುಂದೆ ಏನು ಬರುತ್ತೆ, ಕಾಮನ್ ಕಾಸ್ ಅನ್ನುವಂಥ ಒಂದು ಪ್ರಕರಣದಲ್ಲಿ ಪ್ಯಾಸಿವ್ ಯುಥನೇಷಿಯಾಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅಥವಾ ನಿರ್ದೇಶನಗಳನ್ನು ನೀಡುತ್ತೆ. ಆದರೆ ಮೊದಲ ಬಾರಿಗೆ ನೀವು ಈ ಜೀವರಕ್ಷಕ ಚಿಕಿತ್ಸೆಯನ್ನು ಹಿಂಪಡೆಯಬಹುದು ಅಂತ ಪರ್ಮಿಷನ್ ಕೊಟ್ಟಂಥ ಕೇಸ್ ಯಾವುದು ಅಂತಂದರೆ ದಟ್ ಈಸ್ ಹರೀಶ್ ರಾಣಾ ಕೇಸ್. ಓಕೆ, ಮೂರರ ನಡುವರೆಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಇಲ್ಲಾಂತಾರೆ ಏನಾಗುತ್ತೆ, ಬಹುತೇಕ ಬಾರಿ ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಾ ನೀವು, ಅರುಣಾ ಶಾನ್ಭಾಗ್ ಕೇಸ್ ಅಂತಲೇ ಹಾಕ್ತೀರಾ. ಅರುಣಾ ಶಾನ್ಭಾಗ್ ಕೇಸಲ್ಲಿ ಏನಾಯಿತು ಸರ್, ಪ್ಯಾಸಿವ್ ಯುಥನೇಷಿಯನ್ನು ರಿಜೆಕ್ಟ್ ಮಾಡಲಾಯಿತು ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿತು. ಖಂಡಿತವಾಗಿ ಈ ಸಂದರ್ಭದಲ್ಲಿ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಯಿತು, ಆದರೆ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು. ಕಾಮನ್ ಕಾಸಲ್ಲಿ ಪ್ರಕರಣದಲ್ಲಿ ಏನಾಗುತ್ತೆ, ಗೈಡ್ಲೈನ್ಸನ್ನೇ ಕೊಡ್ತಾರೆ, ಪಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ನಿರ್ದೇಶನಗಳನ್ನ ನೀಡ್ತಾರೆ. ಹರೀಶ್ ರಾಣಾ ಪ್ರಕರಣದಲ್ಲಿ ಏನಾಗುತ್ತೆ, ಪ್ಯಾಸಿವ್ ಯುಥನೇಷಿಯಾಗೆ ಸಂಬಂಧಪಟ್ಟಂಗೆ ಆದೇಶವನ್ನು ನೀಡ್ತಾರೆ ಅಥವಾ ಪರವಾನಗಿಯನ್ನು ನೀಡ್ತಾರೆ. ಇಲ್ಲೇನು ಮಾಡಿತ್ತು, ಫಸ್ಟ್ಗೆ ರಿಜೆಕ್ಟ್ ಮಾಡಿತ್ತು. ಇಲ್ಲೇನಾಗುತ್ತೆ ಅಂತಂದರೆ ಓಕೆ ಯು ಕ್ಯಾನ್ ಗೋ ಹೆಡ್ ಅಂತ ಪರ್ಮಿಷನನ್ನು ಕೊಡುತ್ತೆ. ಸೊ ಈ ಮೂರು ಪ್ರಕರಣಗಳ ಸಂಬಂಧಪಟ್ಟಂಗೆ ನಿಮಗೆ ಡಿಫ್ರೆನ್ಸ್ ಖಂಡಿತವಾಗಿ ಗೊತ್ತಿರಬೇಕು, ಇಲ್ಲ ಅಂತ ನೀವು ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. Who was sworn in as the Deputy Chief Minister of Maharashtra on January 2026? Devendra Fadnavis, Ajit Pawar, Sunetra Pawar, Eknath Shinde. ಇಲ್ಲಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಯಾಕೆ ಕೇಳ್ಬೋದು ಸರ್ ಅಂತ ನೀವೆಲ್ಲ ಕೇಳ್ಬೋದು. ಓಕೆ, ಇಲ್ಲಿರ್ತಕ್ಕಂಥದ್ದು ಏನು ಅಂತಂತಂದರೆ ಮಹಿಳಾ ಸಬಲೀಕರಣ, ಮಹಿಳೆಯರ ರಾಜಕೀಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ,
ಈಗ ಸಂಬಂಧಪಟ್ಟಂಗೆ ಕೆಲವು ಸಾರಿ ಏನಾಗುತ್ತೆ, ಜೆಂಡರ್ ಇಕ್ವಾಲಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಮಹಾರಾಷ್ಟ್ರ ಫಸ್ಟ್ ಟೈಮ್ ಮೊದಲ ಬಾರಿಗೆ ಮಹಿಳಾ ಉಪಮುಖ್ಯಮಂತ್ರಿಯನ್ನು ಪಡೆದುಕೊಂಡಿದೆ. ಯಾರು ಮಹಿಳಾ ಉಪಮುಖ್ಯಮಂತ್ರಿ? ಆಬ್ವಿಯಸ್ಲಿ ಸುನೇತ್ರಾ ಪವಾರ್ ಅವರು ಮೊದಲ ಮಹಿಳೆ ಅನ್ನೋ ಕಾರಣಕ್ಕಾಗಿ ಈ ಪ್ರಶ್ನೆ. ಹಾಗಾದರೆ ಕರ್ನಾಟಕದಲ್ಲಿ ಯಾರಾದರೂ ಮಹಿಳೆಯರು ಉಪಮುಖ್ಯಮಂತ್ರಿ ಅಥವಾ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾರಾ ಅನ್ನೋದನ್ನು ನೀವು ನೋಡಿ. ಓಕೆ, ಆವಾಗ ಈ ಪ್ರಶ್ನೆಯ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ನಿತೀಶ್ ಕುಮಾರ್ ಕ್ರಿಯೇಟೆಡ್ ಹಿಸ್ಟ್ರಿ ಆನ್ November 20, 2025 by taking oath as the ಚೀಫ್ ಮಿನಿಸ್ಟರ್ ಆಫ್ ಬಿಹಾರ್ ಫಾರ್ ದಿ, ಅಂದರೆ ಎಷ್ಟನೇ ಬಾರಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಇತಿಹಾಸವನ್ನು ನಿರ್ಮಿಸಿದರು ಅಂತ. ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಏನು ಅಂತಂದರೆ 2 ಬಾರಿ ಮುಖ್ಯಮಂತ್ರಿ ಆದವ್ರನ್ನ, 3 ಬಾರಿ ಮುಖ್ಯಮಂತ್ರಿ ಆದವ್ರನ್ನ. ಆದರೆ 4ನೇ ಬಾರಿ ಆದವರು ಯಾರೋ ಇದ್ದಾರಾ ನೋಡಿ. ಓಕೆ, ಆದರೆ ಇಲ್ಲಿ ನೋಡಿ ಸಂಖ್ಯೆ ಆಪ್ಷನನ್ನು ನೋಡ್ತಾ ಹೋಗಿ. 8, 9, 10, 11. ಅಂದರೆ ಇಷ್ಟು ಬಾರಿ, ಅಂದರೆ ಈ 4ನೇ ಬಾರಿನೇ ನಮ್ಮಲ್ಲಿ ಕರ್ನಾಟಕದಲ್ಲಿ ಕಂಡು ಬರೋದಿಲ್ಲ ಅಂತಂದಮೇಲೆ 8, 9 ಬಾರಿ ಅಂದರೆ ಇದರ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನಿತೀಶ್ ಕುಮಾರ್ ಅವರು ಎಷ್ಟು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು? ಅದು 10 ಬಾರಿ. 10 ಬಾರಿ. ಹೀಗಾಗಿ ಇದು ವಿಶೇಷತೆಯನ್ನು ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್. ದಿ 16th Finance Commission submitted its report to the President of India for which of the following operational period? ನೋಡಿ, ಫೈನಾನ್ಸ್ ಕಮಿಷನ್ ರಿಪೋರ್ಟನ್ನು ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಥವಾ ಯಾರಿಗೆ ಅದನ್ನು ಸಲ್ಲಿಸ್ತಾರೆ ಅನ್ನುವಂಥ ಪ್ರಶ್ನೆನೂ ಕೂಡ ಬರುವುದು. ಯಾರಿಗೆ ಸಲ್ಲಿಸ್ತಾರೆ? ರಾಷ್ಟ್ರಪತಿಗಳಿಗೆ ಅದನ್ನು ಸಲ್ಲಿಸ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನು ಅಂತಂತಂದರೆ, ಯಾವ ಅವಧಿಗೆ ಸಂಬಂಧಪಟ್ಟ ಹಾಗೆ 16ನೇ ಹಣಕಾಸು ಆಯೋಗ ವರದಿಯನ್ನು ಸಲ್ಲಿಸಿದೆ ಅನ್ನುವಂಥದ್ದು. ಓಕೆ, ಸೊ ಏನು ಉತ್ತರ ಏನು? ಟ್ರೈ ಮಾಡಿ. ಯಾವ ವರ್ಷ? ಇದಂತರೂ ಇಲ್ಲ. ಓಕೆ, ಇದೂ ಇಲ್ವಾ? ಗುಡ್. BRC ಕರೆಕ್ಟ್ ಆನ್ಸರ್. ಓಕೆ, ಸಿ ಈಸ್ ದ ಕರೆಕ್ಟ್ ಆನ್ಸರ್. ಅಂದರೆ 2026-27 ಹಣಕಾಸು ವರ್ಷದಿಂದ 2031-32. ಓಕೆ, ಇಲ್ಲಿ 16ನೇ ಹಣಕಾಸು ಆಯೋಗದ ವರದಿ ಅನ್ವಯ ಆಗುತ್ತೆ. ನೆಕ್ಸ್ಟ್. ಹೂ ಸರ್ವ್ಸ್ ಆಸ್ ದಿ ಚೇರ್ಮನ್ ಆಫ್ 16th ಫೈನಾನ್ಸ್ ಕಮಿಷನ್? 2026-27ರಿಂದ ಆಲ್ರೆಡಿ ನೋಡಿದ್ದೀರಿ ನೀವು. 2030-31 ಈ ಅವಧಿಗೆ ವರದಿಯನ್ನು ಸಲ್ಲಿಸಿರ್ತಕ್ಕಂಥ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತನ್ನುವಂಥದ್ದು ಪ್ರಶ್ನೆ. ಓಕೆ, NK ಸಿಂಗ್, ಅರವಿಂದ್ ಪನಗಾರಿಯಾ, ಡಾಕ್ಟರ್ ರಾಜೀವ್ ಕುಮಾರ್, ವಿ ಅನಂತ್ ನಾಗೇಶ್ವರನ್. NK ಸಿಂಗ್ ನೀವು ಆಲ್ರೆಡಿ ನೋಡಿದ್ರಿ. ಯಾವುದಕ್ಕೆ ಸಂಬಂಧಪಟ್ಟಿದ್ರು ಅವರು? 15ನೇ. ಓಕೆ, ವಿ ಅನಂತ ನಾಗೇಶ್ವರನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ? ಇವರು ಕೂಡ ಫೈನಾನ್ಸ್ಗೆ ಸಂಬಂಧಪಟ್ಟವರೇ. ರಾಜೀವ್ ಕುಮಾರ್ ಅವರು ಯಾವ ರೀತಿ ನೋಡ್ಕೊಳ್ಳಿ. ಓಕೆ, ಇಲ್ಲಿರ್ತಕ್ಕಂಥ ಉತ್ತರ ಏನು? ಡಾಕ್ಟರ್ ಅರವಿಂದ್ ಪನಗರಿಯಾ. ಓಕೆ, ಸೊ ಇನ್ನೊಂದು ಪ್ರಶ್ನೆ ವಿಚಾರ ಮಾಡಿ, ನಾನು ಉತ್ತರನ ಹೇಳಂಗಿಲ್ಲ. ಹಣಕಾಸು ಆಯೋಗ ಇದೊಂದು ಸಂವಿಧಾನಿಕ ಸಂಸ್ಥೆಯೇ ಅನ್ನುವಂಥದ್ದು ಪ್ರಶ್ನೆ. ಓಕೆ, ಈ ಪ್ರಶ್ನೆಗೆ ನೋಡಿ ಉತ್ತರ ನೋಡ್ಕೊಳ್ಳಿ. ಓಕೆ, ಈ ರೀತಿ ಕೂಡ ಅಂದರೆ ಇದನ್ನೆಲ್ಲ ಕ್ಲಬ್ ಮಾಡಬೇಕು. ಇದೊಂದು ಸಂವಿಧಾನಿಕ ಸಂಸ್ಥೆಯೇ ಅಥವಾ ಶಾಸಕಾಂಗದಿಂದ ನಿರ್ಮಿತವಾದಂಥ ಸಂಸ್ಥೆಯೇ? ಓಕೆ, ಅದನ್ನೊಂದು ಹಾಕ್ಕೊಂಡು ಆಮೇಲೆ 16, 15 ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕ್ಲಬ್ ಮಾಡೋ ವಿಷಯಗಳನ್ನು ಕ್ಲಬ್ ಮಾಡಿಕೊಂಡು ಪ್ರಶ್ನೆ ಕೂಡ ಕೇಳಬಹುದು. ನೆಕ್ಸ್ಟ್ ಕ್ವಶನ್. ಹೂ ವಾಸ್ ಸ್worn in as the 15th ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ in September
September 12, 2025 is not important information, but question ಅಲ್ಲಿ ಅಂದರೆ ಕಂಪ್ಲೀಷನ್ ಒಂದು ಸೆನ್ಸ್ ಆಫ್ ಕಂಪ್ಲೀಷನ್ ತರೋ ಕಾರಣಕ್ಕಾಗಿ ಅದನ್ನ ಇನ್ಫಾರ್ಮೇಷನ್ ಹಾಕ್ತಾರೆ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾಯಿಂಟ್ ಏನಂದರೆ 15ನೇ ಉಪರಾಷ್ಟ್ರಪತಿಯಾಗಿ ಯಾರು ಅಧಿಕಾರವನ್ನು ಸ್ವೀಕರಿಸಿದರು ಅನ್ನುವಂಥದ್ದು. ಓಕೆ, ಇಲ್ಲಿ ಆಪ್ಷನ್ ನೋಡಿ, ಜಗದೀಪ್ ಧನ್ಕರ್, CP ರಾಧಾಕೃಷ್ಣನ್, B ಸುದರ್ಶನ್ ರೆಡ್ಡಿ, M ವೆಂಕಯ್ಯ ನಾಯ್ಡು. ಇವರೆಲ್ಲರೂ ಕೂಡ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟವರೇ. ಓಕೆ, ಹೇಗೆ ಸಂಬಂಧಪಟ್ಟವರು ನೋಡಿ, M ವೆಂಕಯ್ಯ ನಾಯ್ಡು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಉಪರಾಷ್ಟ್ರಪತಿಗಳಾಗಿ ಅವರು ಕಾರ್ಯನಿರ್ವಹಿಸಿದರು. ಜಗದೀಪ್ ಧನ್ಕರ್ ಅವರು ಕೂಡ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದರು. ಓಕೆ, ಆದರೆ B ಸುದರ್ಶನ್ ರೆಡ್ಡಿ ಯಾರು ಸರ್ ಅಂತ ನೀವು ಕೇಳ್ಬೋದು. ಇಲ್ಲಿ ಏನು ಅಂತಂತಂದರೆ, ನಮಗೆ 15ನೇ ಉಪರಾಷ್ಟ್ರಪತಿಗಳಾಗಿ ಆಯ್ಕೆಗೊಂಡಂಥ CP ರಾಧಾಕೃಷ್ಣನ್ ಅವರ ವಿರುದ್ಧ ಚುನಾವಣೆಯಲ್ಲಿ ನಿಂತುಕೊಂಡರು ಯಾರು ಅಂತಂದರೆ B ಸುದರ್ಶನ್ ರೆಡ್ಡಿ. ಓಕೆ, ಆ ಕಾರಣಕ್ಕಾಗಿ ಇಲ್ಲಿ ಆಪ್ಷನಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಾಗಿದೆ. ಸೊ ಆದರೆ ಇಲ್ಲಿ ಇರ್ತಕ್ಕಂಥ ಉತ್ತರ ಏನು ಅಂತಂದರೆ B CP ರಾಧಾಕೃಷ್ಣನ್ 15ನೇ ಉಪರಾಷ್ಟ್ರಪತಿ. ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್, ಹೌ ಮೆನಿ ವೋಟ್ಸ್ ಡಿಡ್ CP ರಾಧಾಕೃಷ್ಣನ್ ಸೆಕ್ಯೂರ್ ಟು ಗೆಟ್ ಎಲೆಕ್ಟೆಡ್ ಆಸ್ ಅ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಲು CP ರಾಧಾಕೃಷ್ಣನ್ ರವರು ಎಷ್ಟು ಮತಗಳನ್ನು ಪಡೆದರು ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಪ್ರಶ್ನೆ. ಎಷ್ಟು? ಓಕೆ, ಗುಡ್. ಅಂದರೆ 452. 15ನೇ ರಾಷ್ಟ್ರಪತಿಗಳಾಗಿ ಅಧಿಕಾರ ಸ್ವೀಕರಿಸಿದಂಥ ಚಂದ್ರಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್, CP ರಾಧಾಕೃಷ್ಣನ್ ಅಂದರೆ ಚಂದ್ರಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್ ಅವರು ಸಾಕಷ್ಟು ಆಡಳಿತಾತ್ಮಕವಾಗಿ ಅಂದರೆ ಹೆಡ್ ಆಫ್ ದಿ ಸ್ಟೇಟ್ ಆಗಿ ಕೆಲಸ ಮಾಡಿ ಅನುಭವವನ್ನು ಹೊಂದಿದಂಥವ್ರು. ರಾಜ್ಯಪಾಲರಾಗಿ, ಓಕೆ, ಲೆಫ್ಟಿನೆಂಟ್ ಗವರ್ನರ್ ಆಗಿ ಅನುಭವವನ್ನು ಹೊಂದಿದ್ದಾರೆ. ಹಾಗಾದರೆ ಯಾವ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಿ ಅವರು ಸೇವೆ ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ. ಜಾರ್ಖಂಡ್, ತೆಲಂಗಾಣ, ಮಹಾರಾಷ್ಟ್ರ, ಪುದುಚೇರಿ. ಇಲ್ಲಿ ನೋಡಿ, ಆನ್ಸರ್ ಈಸ್ ಆಲ್ 1 2 3 4. ಅಂದರೆ 3 ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅವರು ರಾಜ್ಯಪಾಲರಾಗಿ ಅಥವಾ ಲೆಫ್ಟಿನೆಂಟ್ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿದರು, ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗುವುದಕ್ಕಿಂತ ಮುಂಚಿತವಾಗಿ. ಅಂದರೆ ಅವರು ಸಾಕಷ್ಟು ರಾಜಕೀಯದಲ್ಲಿ ಅಥವಾ ಆಡಳಿತಾತ್ಮಕವಾಗಿ ಸಾಕಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಒಂದು ಹಿರಿಯ ರಾಜಕಾರಣಿಗಳಾಗಿದ್ದಾರೆ. ಓಕೆ, ಥ್ಯಾಂಕ್ ಯು.